ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ಏನಂದರೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಪಾಲಕ್ ಪನ್ನೀರನ್ನು ಮಾಡೋದನ್ನು ನೋಡೋಣ. ಈ ಪಾಲಕ್ ಪನ್ನೀರಿಗೆ ಯಾವುದೇ ರೀತಿಯಾಗಿ ಮಸಾಲ, ಟೊಮೆಟೊ, ಗ್ರೇವಿ ಯಾವುದನ್ನು ಯೂಸ್ ಮಾಡಿಲ್ಲ. ಬಟ್ ಇಷ್ಟು ಸೂಪರ್ ಆಗಿರ್ತಕ್ಕಂಥ ಟೇಸ್ಟಿಯಾಗಿರ್ತಕ್ಕಂಥ ಪಾಲಕ್ ಪನ್ನೀರನ್ನು ನೀವು ಯಾವತ್ತೂ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹೇಗೆ ಮಾಡೋದಂತ ಇಲ್ಲಿ ನೋಡೋಣ. ಇಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಪಾಲಕನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲೇ ನಾನು ನೀರು ಕುದಿಯೋಕೆ ಇಟ್ಟಿದ ಮೇಲೆ ಇದನ್ನು ಪಾಲಕನ್ನು ಹಾಕ್ತಾಯಿದ್ದೀನಿ. ಪಾಲಕನ್ನು ಕುದಿಸ್ಬಾರ್ದು, ಸ್ವಲ್ಪ ನಾವು ಒಂದು 2 ನಿಮಿಷದಷ್ಟು ನೀರಲ್ಲಿ ಹಾಕಿದರೆ ಸಾಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು, ಅಷ್ಟರೊಳಗಾಗಿ ನಾವು ಇದನ್ನು ಪಾಲಕನ್ನು ತೆಗೆದುಬಿಡಬೇಕು. ಜಾಸ್ತಿ ಇದನ್ನು ಕುದಿಸ್ಕೋಕೆ ಹೋಗಬಾರ್ದು. ಈ ರೀತಿ ಒಂದು ಸ್ವಲ್ಪ ನಾವು ಪ್ರೆಸ್ ಮಾಡಿದ್ರೆ ಸಾಕು. ಇದು ಕಲರ್ ಚೇಂಜ್ ಆಗಿದೆ, ಸಾಫ್ಟ್ನೆಸ್ ಅಂತ ಅನಿಸಿದರೆ ನಾವು ಇದನ್ನು ತೆಗೆದುಬಿಡಬೇಕು. ಸೈಡಿಗೆ ನಾನು ಐಸ್ ಕ್ಯೂಬನ್ನು ಹಾಕ್ಕೊಂಡು ನೀರನ್ನು ಇಟ್ಕೊಂಡಿದ್ದೆ. ಅದರಲ್ಲಿ ನಾವು ಹಾಕೋದ್ರಿಂದ ಈ ಒಂದು ಪಾಲಕ್ ಪನ್ನೀರು ಗ್ರೀನ್ ಆಗಿ ಹಸಿರಾಗಿ ಬರುತ್ತೆ. ಕಲರ್ ಯಾವುದೇ ಕಾರಣಕ್ಕೆ ಇದು ಚೇಂಜ್ ಆಗೋದಿಲ್ಲ. ನಮಗೆ ಪಾಲಕ್ ಮಾಡಬೇಕಾದ್ರೆ ಕಲರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದರೆ ಇದು ಪಾಲಕ್ ಪನ್ನೀರು ಅದರಲ್ಲಿ ಹಾಕಿದ ತಕ್ಷಣ ಇದು ಕೋಲ್ಡ್ ಆಗಿಬಿಡುತ್ತೆ. ಇಲ್ಲಿ ಒಂದು ಸ್ವಲ್ಪ ನಾವು ನೀರನ್ನು ಸ್ಕ್ವೀಸ್ ಮಾಡಿಬಿಟ್ಟು ಈಗ ಅದನ್ನು ಮಿಕ್ಸರ್ಗೆ ಹಾಕಿದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಜಾಸ್ತಿ ನೀವು ಸ್ಕ್ಯೂಸ್ ಮಾಡೋದ್ರಿಂದ ಮತ್ತೆ ನೀರನ್ನು ಹಾಕೋ ಜರೋದು ಬೀಳುತ್ತೆ. ಅದಕ್ಕೆ ಸ್ವಲ್ಪ ನೀವು ಸ್ಕ್ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ಒಂದು 2-3 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ನೈಸಾಗಿ ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಕಲರ್ ಬಂದಿದೆ ಅಂತ. ನೋಡ್ತಾ ಇದ್ದರೆ ಯಾವುದೇ ರೀತಿಗೆ ಇದಕ್ಕೆ ಇಲ್ಲಿ ಕಲರ್ ಚೇಂಜ್ ಆಗಿಲ್ಲ. ಎಷ್ಟು ಹಸಿರಾಗಿದೆ ಗ್ರೀನ್ ಅಂತ. ಇಷ್ಟು ನಮಗೆ ಪೇಸ್ಟ್ ಸಾಫ್ಟ್ ಆದರೆ ಸಾಕಾಗುತ್ತೆ. ಇದನ್ನು ಸೈಡಿಗೆ ಇಟ್ಟುಕೊಂಡು ನಾವಿವಾಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಬಟರನ್ನು ಹಾಕೋತಾ ಇದ್ದೀನಿ. ಬಟರ್ ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಪನ್ನೀರನ್ನು ಇದು ಚೆನ್ನಾಗಿ ಕಾದ್ಮೇಲೆ ಪನ್ನೀರನ್ನು ಹಾಕೋತಾ ಇದ್ದೀನಿ. ಪನ್ನೀರನ್ನು ಲೈಟಾಗಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹಾಕೋಬೋದು. ಈ ರೀತಿ ಪನ್ನೀರನ್ನು ನಾವು ಬಟರಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಫ್ರೈ ಮಾಡ್ಕೋವಾಗ ಪನ್ನೀರಲ್ಲಿರ್ತಕ್ಕಂಥ ನೀರು ಇರುತ್ತಲ್ಲ ಅದು ರಿಲೀಸ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗೆಲ್ಲ ನೋಡ್ಬೋದು ಈಗ ಕಲರ್ ಚೇಂಜ್ ಆಗಿದೆ. ಇಷ್ಟು ಲೈಟಾಗಿ ಕಲರ್ ಬಂದರೆ ಸಾಕಾಗುತ್ತೆ. ನಮಗೆ ಒಂದು ಸ್ವಲ್ಪ ಪಾಲಕ್ ಪನ್ನೀರಲ್ಲಿ ಯಾವಾಗಲೂ ಪನ್ನೀರು ಸಾಫ್ಟ್ ಆಗಿದ್ರೆ ಒಂದು ಸ್ವಲ್ಪ ತಿನ್ನೋಕೆ ಮಜಾ ಇರುತ್ತೆ. ಈ ರೀತಿ ನಾನು ಎಲ್ಲವನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡ್ತಾ ಇದ್ರೆ ಇಷ್ಟು ಲೈಟಾಗಿ ಕಲರ್ ಬಂದರೆ ಸಾಕಾಗುತ್ತೆ. ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಇತ್ತು. ಇನ್ನೊಂದು ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ. ನಾವು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ರೆ ಆ ನೀರು ಇರುತ್ತೆ, ಅದಕ್ಕೋಸ್ಕರ ಅದು ಬಬಲ್ ಬಂದಿದೆ. ಇವಾಗ ಅದರಲ್ಲಿ ನಾನಿವಾಗ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಮತ್ತು ಜಿಂಜರ್ ಗಾರ್ಲಿಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ. ಅದನ್ನು ಎರಡನ್ನೂ ನಾನಿಲ್ಲೇ ಹಾಕೋತಾ ಇದ್ದೀನಿ. ಎರಡನ್ನೂ ಹಾಕೋದ್ರಿಂದ ಈ ಒಂದು ಪಾಲಕ್ ಪನ್ನೀರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಫ್ಲೇವರ್ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಸಿಮೆಣಸಿನ್ಕಾಯಿನ ಹಾಕೋರಿ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ನೈಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನಿಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಇದನ್ನು ಸಾಫ್ಟ್ನೆಸ್ ಆಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ತೀರಲ್ಲ ಕಲರ್ ಕೂಡ ಚೇಂಜ್ ಆಗಿದೆ, ಸಾಫ್ಟ್ ಕೂಡ ಆಗಿದೆ. ಈ ಟೈಮ್ದಲ್ಲಿ ನಾವು ಫ್ಯೂರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಲಕನ ಅದನ್ನಿಲ್ಲಿ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದಲ್ಲ ಇಲ್ಲಿ ಇನ್ನೂ ಕೂಡ ಅದು ಕಲರ್ ಯಾವುದೇ ರೀತಿ ಕೂಡ ಚೇಂಜ್ ಆಗಿಲ್ಲ, ಎಷ್ಟು ಸಖತ್ತಾಗಿದೆ ಅಂತ. ಈ ಪ್ರೋಸೆಸ್ಸನ್ನು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಲಾಸ್ಟಿಗೆ ನಾನು ಅದೇ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬೇಡಿ, ತಿಳುವಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾವು ಇವಾಗ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿದು ಕುದಿ ಬರಬೇಕು. ಕುದಿ ಬಂದಮೇಲೆ ಈ ರೀತಿ ಕುದಿ ಬಂದಮೇಲೆ ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಒಂದು 1/2 ಸ್ಪೂನಷ್ಟು ಜೀರಿಗೆ ಪುಡಿ,
ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಯಾವುದೇ ರೀತಿ ಇಲ್ಲಿ ಮಸಾಲನ ಹಾಕ್ತಾ ಇಲ್ಲ. ಗ್ರೇವಿ ಇಲ್ಲ, ಟೊಮೆಟೊ ಇಲ್ಲ, ಗರಂ ಮಸಾಲ ಏನೂ ಇಲ್ಲ. ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ದಿಂದ ಮಾಡಿರ್ತಕ್ಕಂಥ ಇದು ಪಾಲಕ್ ಪನ್ನೀರ್. ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಕೂಡ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ, ಪದೇ ಪದೇ ಇದೇ ರೆಸಿಪಿನ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಅದು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಪನ್ನೀರನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರನ್ನು ಹಾಕಿದ ಲೈಟಾಗಿ ನೀವು ಪನ್ನೀರನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಪನ್ನೀರೆಲ್ಲ ಕಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ನಿಧಾನವಾಗಿ ನೀವು ಪನ್ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಪನ್ನೀರನ್ನು ಇದರಲ್ಲಿ ನಾವು ಬಾಯ್ಲ್ ಮಾಡಬಾರ್ದು. ಸ್ವಲ್ಪ ಪನ್ನೀರು ಬಾಯ್ಲ್ ಆಗಿದೆ ಅಂತಂದ ತಕ್ಷಣ ಲಾಸ್ಟಿಗೆ ನಾವು ಕ್ರೀಮ್ ಜೊತೆನ ಇದನ್ನು ನಾವು ಎಂಡ್ ಮಾಡೋಣ. ಲಾಸ್ಟಿಗೆ ನಾನು ಕ್ರೀಮನ್ನು ಹಾಕೋತಾ ಇದ್ದೀನಿ. ಕ್ರೀಮ್ ಹಾಕೋದ್ರಿಂದ ತುಂಬ ಸಖತ್ತಾಗಿ ಫ್ಲೇವರು, ಅಷ್ಟೇ ರುಚಿ ಕೂಡ ಇರುತ್ತೆ. ಇನ್ನು ಜಾಸ್ತಿ ಕ್ರೀಮನ್ನು ಕುದಿಸ್ಕೋಬಾರ್ದು. ಈ ರೀತಿ ಹಾಕಿದ್ಮೇಲೆ ಸ್ವಲ್ಪ ಅದು ಗರಂ ಆಗಿದೆ ಅಂದ ತಕ್ಷಣ ನಾನು ಇವಾಗ ಗ್ಯಾಸ್ ಫ್ಲೇಮನ್ನು ಬಂದ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇವಾಗ ಪನ್ನೀರ್ ಸ್ಟ್ರಕ್ಚರ್ ಬಂದಿದೆ ಅಂತ. ಇವಾಗ ಪನ್ನೀರ್ ರೆಡಿಯಾಗಿದೆ. ನಾನಿವಾಗ ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಒಂದು ಪನ್ನೀರು ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಕೂಡ ಜಂಜಟ್ಟಿಲ್ಲ, ಚಟಪಟ ಅಂತ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಲಾಸ್ಟಿಗೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಲಾಸ್ಟಿಗೆ ನಾನು ಈ ರೀತಿ ಮೇಲೆ ಕ್ರೀಮನ್ನು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಡೆಕೋರೇಷನ್ಗೋಸ್ಕರ ಇಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಟೋಟಲಾಗಿ ಪಾಲಕ್ ಪನ್ನೀರ್ ಇವಾಗ ರೆಡಿಯಾಗಿದೆ. ಯಾವ ಕೂಡ ಸ್ಟ್ರಕ್ಚರ್ ಇದೆ, ಯಾವ ಕೂಡ ಕಲರ್ ಇದೆ ಅಂತ ನೋಡ್ಬೋದು. ಯಾವುದೇ ರೀತಿ ಮಸಾಲ ಇಲ್ಲ, ಟೊಮೆಟೊ ಇಲ್ಲ, ಗ್ರೇವಿ ಇಲ್ಲ, ಏನೂ ಇಲ್ಲ. ಈಸಿಯಾಗಿ ಪಟಾಪಟ್ ಅಂತ ಇದೆ ನಿಮಿಷದಲ್ಲಿ ಸಖತ್ತಾಗಿರ್ತಕ್ಕಂಥ ಒಂದು ಈ ಪನ್ನೀರನ್ನು ರೆಡಿ ಮಾಡಿ ಎಂಜಾಯ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.